ಹೇ ಗೈಸ್, ಈ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಈ ಡ್ರಾಮದ ಹೀರೋಯಿನ್ನ ತೋರಿಸ್ತಾರೆ. ಅಲ್ಲಿರೋರು ಎಲ್ಲ ಕೆಲಸಗಾರರು ಇವಳ ಕೈಯಲ್ಲೇ ಎಲ್ಲ ಸಾಮಾನು ಕೊಟ್ಟು ಕಳಿಸ್ತಿರ್ತಾರೆ. ಎಲ್ಲ ಫೈಲ್ಸು ಹಾಗೆ ಕಸ ಎಲ್ಲನೂ ಇವಳ ಕೈಯಲ್ಲೇ ಕೊಟ್ಟು ಕಳಿಸ್ತಾರೆ. ಇವಳು ಈ ರೀತಿ ಅವ್ರಿಗೆಲ್ರಿಗೂ ಸೇವಕಿ ಥರ ಎಲ್ಲ ಕೆಲಸನೂ ಮಾಡ್ಕೊಂಡು ಅದನ್ನೆಲ್ಲನೂ ಹಾಕೋದಂತ ಹೋಗ್ಬೇಕಾದಾಗ ಅದೇ ಟೈಮ್ಗೆ ಈ ಡ್ರಾಮದ ಹೀರೋನು ಬರ್ತಾನೆ. ಅವ್ನಿಗಂತೂ ಶಾಕು, ಇವಳೇನಪ್ಪ ನನ್ನ ಗುದ್ದೋ ಥರನೇ ಬರ್ತಾಳೆ ಅಂದ್ಬಿಟ್ಟು ನೋಡಿದ್ರೆ ಅವರಿಬ್ಬರೂ ಡ್ಯಾಶ್ ಹೊಡ್ಕೊಂಡು ಕೆಳಗಡೆ ಬಿದ್ದೋಗಿರ್ತಾರೆ. ಅವಳು ತಂದಿದ್ದ ಸಾಮಾನೆಲ್ಲನೂ ಹೀರೋ ಮೇಲೇ ಬಿದ್ದಿರುತ್ತೆ. ಆಗ ಅವನು ಏನಪ್ಪ ಈ ಹುಡುಗಿ ಈ ರೀತಿ ಎಲ್ಲ ಮಾಡ್ತಾಳೆ ಅಂತ ತುಂಬ ಸಿಟ್ಟಿಂದ ನೋಡ್ತಾನೆ. ಆಮೇಲೆ ಹೋಗ್ಬಿಟ್ಟು ಹೀರೋಯಿನ್ ಕೆಲಸ ಮಾಡ್ತಾಳಲ್ವ ಅವ್ರ ಓನರ್ ಹತ್ರ ಹೋಗಿ ಹೇಳ್ಬಿಡ್ತಾನೆ. ಅವ್ರು ಅಂತಾರೆ, ಇವ್ನು ಯಾರಂತ ಗೊತ್ತು ತಾನೆ, ಇವ್ನು ನಮ್ಮ ಕಂಪ್ನಿಯ ಮಾಡಲ್, ಇವ್ನ ಪರ್ಸ್ನಲ್ ಅಸಿಸ್ಟೆಂಟ್. ನೀನು ಈ ರೀತಿ ಎಲ್ಲ ಮಾಡ್ಬೋದಾ, ನೀನೆಂತ ಈ ರೀತಿ ಎಲ್ಲ ಮಾಡ್ಬೋದಾ ಅಂದ್ಬಿಟ್ಟು ಅವ್ರ ಓನರ್ ಅವಳಿಗೆ ಬೈತಾರೆ. ಇದನ್ನ ನೋಡ್ಬಿಟ್ಟು ಹೀರೋನು ಸರಿ ಆಯಿತು, ಇವಳ ಹೆಸರು ಏನು ಅಂತ ಕೇಳಿದಾಗ ಅವಳು ಹೇಳಕ್ಕಂತ ಬರ್ತಾಳೆ. ಆದರೆ ಅಷ್ಟೊತ್ತಿಗೆ ವಾಣಿ ಅಂತ ಹೀರೋನೇ ಹೇಳ್ತಾನೆ. ಯಾಕಂದರೆ ಅಲ್ಲಿರೋ ಟೇಬಲ್ ಮೇಲೆ ಹೀರೋಯಿನಿದು ಬ್ಯಾಡ್ಜ್ ಇರುತ್ತೆ, ID ಕಾರ್ಡ್ ಬ್ಯಾಡ್ಜು. ಅದು ನೋಡಿಬಿಟ್ಟು ಹೀರೋನು, ಇದು ನಿನ್ನ ಬ್ಯಾಡ್ಜ್ ಅಲ್ವಾ, ಇದನ್ನ ಕೆಳಗಡೆ ಹಾಕಿಬಿಟ್ಟಿದ್ದೆ, ನಿನ್ನ ಹೆಸರು ಅದೇ ಅಲ್ವಾ, ನೀನು ಈ ರೀತಿ ಈ ಕೆಲ್ಸಕ್ಕೆ ನೀನು ಸೆಟ್ ಆಗಲ್ಲ, ಹಾಗೆ ನೀನು ಕೆಲಸ ಮಾಡೋಕ್ಕೂ ಬರಲ್ಲ ಅಂದ್ಬಿಟ್ಟು ಅವಳನ್ನ ಅಲ್ಲಿಂದ ಕೆಲಸದಿಂದ ಎತ್ತಾಕ್ರಿ ಅಂದ್ಬಿಟ್ಟು ಅಲ್ಲಿಂದ ಹೋಗೇ ಬಿಡ್ತಾನೆ ಅವನು. ಅವಳಂತೂ ಬಂದು ಬೇಡ್ತಿರ್ತಾಳೆ, ಪ್ಲೀಸ್ ಕೆಲಸದಿಂದ ಎತ್ತಾಕ್ಬಿಟ್ರಿ ನನ್ನ ಹಾಗೆ ಹೇಗೆ ಅಂತ. ಅದೇ ಟೈಮ್ಗೆ ಏನೋ ಒಂದು ಬರೋ ರೀತಿ ತೋರಿಸ್ತಾರೆ. ಸಡನ್ನಾಗಿ ಅವಳ ಮೈ ಮೇಲೆ ಹೋಗುವ ರೀತಿ ತೋರಿಸ್ತಾರೆ. ಇವಳಂತೂ ಒಂದು ಜಾಗದಿಂದ ಹೆದಳ್ತಾಳೆ. ಕಣ್ ತೆಗೆದು ನೋಡಿದಾಗ ನಾನು ಎಲ್ಲಿದ್ದೀನಿ ಅಂತ ನೋಡ್ತಿರ್ತಾಳೆ. ಆಗ ಒಂದು ವಾಯ್ಸ್ ಕೇಳಿಸುತ್ತೆ, ಈ ರೀತಿ ನೀವು ನನ್ನ ಕಂಟ್ರೋಲಲ್ಲಿ ಇದ್ದೀರಾ, ನನಗಿವಾಗ ಬೇರೆ ದಾರಿನೇ ಇಲ್ಲ, ನಾನು ನಿಮ್ಮ ಬಾಡಿನ ತಗೋಬೇಕು ಅಂದಾಗ ಇವಳು ಏಂತಕ್ಕಂತ ಕೇಳ್ತಾಳೆ. ನೀವೇನು ಹೇಳ್ತಿದ್ದೀರಾ ಅಂತಲೂ ಕೇಳ್ತಾಳೆ. ಆವಾಗ ಅವ್ರು ಅಂತಾರೆ, ಅದು ಏಲಿಯನ್ ಅನಿಸುತ್ತೆ. ಆ ಏಲಿಯನ್ ಅನ್ನುತ್ತೆ, ಈ ರೀತಿ ನನ್ನ ಹೆಸರು ಜಿಯಾ ಅಂತ, ಹಾಗೇ ನಾನು ನಮ್ಮ ಪ್ಲ್ಯಾನೆಟಿಂದ ತಪ್ಪಿಸ್ಕೊ ಬಂದಿದ್ದೀನಿ. ಯಾಕಂದರೆ ನನಗೆ ತುಂಬ ಒತ್ತಾಯದ ಮದುವೆ ಮಾಡಿಸ್ತಿದ್ರು, ನನಗೆ ಆ ಮದುವೆ ಇಷ್ಟ ಆಗಲಿಲ್ಲ, ಅದಕ್ಕೆ ನಾನು ತಪ್ಪಿಸ್ಕೊಂಡು ನಿಮ್ಮ ಜಗದಕ್ಕೆ ಬಂದುಬಿಟ್ಟೆ. ಹಾಗೆ ನನಗೆ ಬೇರೆ ದಾರಿನೂ ಇಲ್ಲ, ನಾನಿನ್ನ ಆಕ್ರಮಣ ಮಾಡ್ಕೊಳ್ಳೇಬೇಕು. ನನ್ನ ಹುಡ್ಕೊಂಡು ಅವ್ನು ಬರ್ತಿದ್ದಾನೆ, ಇದು ತುಂಬ ಲೇಟಾಗೋಯ್ತು, ನಾನಿನ್ನ ಆಕ್ರಮ ಮಾಡ್ಕೊಳ್ತೀನಿ ಅಂದ್ಬಿಟ್ಟು ಆ ಏಲಿಯನ್ನು ಅವಳು ಒಳಗಡೆ ಹೋಗಿಬಿಡುತ್ತೆ. ಆಗ ಅವಳಿಗೆ ಏನೂ ಅರ್ಥನೇ ಆಗ್ತಿರಲ್ಲ. ಇವಾಗ ಆ ಫುಲ್ ಬಾಡಿನ ಏಲಿಯನ್ ತನ್ನ ಕಂಟ್ರೋಲಿಗೆ ತಗೋಬಿಡ್ತು. ಅವಳಿಗಂತೂ ಆ ಏಲಿಯನ್ ತನ್ನ ಬಾಡಿ ಮೇಲೆ ಬಂದಮೇಲೆ ಅವಳಿಗೆ ವಾಮಿಟ್ ಬರೋ ಥರ ಆಗ್ತಿರುತ್ತೆ. ಹೀರೋಗೇನು ಅರ್ಥನೇ ಆಗ್ತಿಲ್ಲ, ಇವಳೆಂತಕ್ಕೆ ಇವಾಗ ಇಷ್ಟೊಂದು ಓವರ್ ಆ್ಯಕ್ಟ್ ಮಾಡ್ತಾಳೆ ಅಂತ ನೋಡ್ತಾನೆ. ನನ್ನ ಫೇಸ್ನ ನೋಡಿ ಅವಳು ವಾಂತಿ ಮಾಡ್ತಾಳೆ, ನನ್ನ ಫೇಸ್ನ ನೋಡಿ ಅವಳಿಗೆ ಆದ ರೀತಿ ಆಯ್ತಿತ್ತು, ನಾನು ಎಷ್ಟು ಹ್ಯಾಂಡ್ಸಮ್ ಆಗಿದ್ದೀನಿ ಹಾಗೆ ಹೇಗೆಲ್ಲ ಹೇಳ್ತಿರ್ತಾನೆ ಅವಳ ಹತ್ರ. ಅವಳಲ್ಲಿಂದ ಓಡೋಗದ ಅಂತ ನೋಡ್ತಾಳೆ. ಆ ಟೈಮ್ಗೆ ಅವಳನ್ನ ಹುಡಿಕೊಂಡು ಅವಳನ್ನ ಮದುವೆ ಆಗುವ ಏಲಿಯನ್ ಬಂದ್ಬಿಡ್ತಾನೆ ಅಲ್ಲಿಗೆ. ಇವಳಿಗೆ ಗೊತ್ತಾಯ್ತೈತೆ, ಅವ್ನ ಪಕ್ಕ ಬಂದುಬಿಟ್ಟ, ಅವ್ನು ನನ್ನ ಪಕ್ಕದಲ್ಲೇ ಇದ್ದಾನೆ ಹಾಗೆ ಹೇಗೆ ಅಂತ. ಇವಳನ್ನ ಆ ಏಲಿಯನ್ ಸ್ಕ್ಯಾನ್ ಮಾಡ್ತಿರುತ್ತೆ. ಆಗ ಅಲ್ಲಿ ಜಾಸ್ತಿ ಜನ ಇರೋದಕ್ಕೆ ಆ ಏಲಿಯನ್ ಹುಡುಗಿ ಯಾರ ಮೈ ಮೇಲೆ ಹೋಗಿರುತ್ತೆ ಅಂತ ಅದು ನೋಡ್ತಿರುತ್ತೆ. ಇವಳಿಗೆ ಭಯ ಆಗ್ತಿರುತ್ತೆ ಒಂದು ಕಡೆ ಏಲಿಯನ್ ಹುಡುಗಿಗೆ. ಅದೇ ಟೈಮ್ಗೆ ಹೀರೋ ಹಿಂದ್ಗಡೆ ಒಬ್ಬ ಏಲಿಯನ್ ಬಂದ್ಬಿಡ್ತಾನೆ. ಅವನಂತೂ ಮನುಷ್ಯ ರೂಪದಲ್ಲೇ ಇದ್ದಾನೆ. ಅವ್ನು ಬಂದ್ಬಿಟ್ಟು ಹೀರೋನ ಮೂಸಿ ನೋಡ್ತಿರ್ತಾನೆ. ಹೀರೋ, ಅಯ್ಯೋ ಇವ್ನು ಯಾರಲ್ಲ ಹೊಸ ಕಾಮಿಡಿ ಅಂತ ನೋಡ್ತಿರ್ತಾನೆ. ಇದನ್ನೆಲ್ಲನೂ ಆ ಏಲಿಯನ್ ಹುಡುಗಿನೂ ನೋಡ್ತಾಳೆ, ನಮ್ಮ ಹೀರೋಯಿನ್. ಆ ಏಲಿಯನ್ ಹೇಳ್ತಾನೆ, ಈ ರೀತಿ ನೀನು ಯಾರ ಬಾಡಿ ಒಳಗಡೆ ಇದೆಯಾ ಅಂತ ನನಗೆ ಗೊತ್ತು, ನಿನ್ನ ಕಂಡಿಡಿತೀನಿ ಅಂತ ಹೇಳ್ತಾನೆ. ಆಮೇಲೆ ಹೀರೋನು ಸೆಕ್ಯೂರಿಟಿ ಗಾರ್ಡ್ ಇವನ್ನ ಕಳಿಸ್ರಿ ಹಾಗೆ ಹೇಗೆ ಅಂದಾಗ ಅವನಂತಾನೆ, ಈ ರೀತಿ ನನ್ನ ಜನರಲ್, ನನ್ನ ಪ್ಲ್ಯಾನೆಟಲ್ಲಿರೋ ಜನರಲ್ ನನ್ನ ಬೆನ್ ಅಂತ ಹೇಳ್ತಾನೆ. ಹೀರೋನ ಬಂದ್ಬಿಟ್ಟು ಇವನ್ನ ಒದ್ದು ಆಚೆ ಕಳಿಸ್ರಿ, ಇವನು ಯಾರೋ ಇವನು ಕಾಮಿಡಿ ಪೀಸ್ ಅಂತಾನೆ. ಅಷ್ಟೊತ್ತಿಗೆ ಏಲಿಯನ್ ಹೀರೋನ ದುಃಖಬಿಡುತ್ತೆ. ಆಮೇಲೆ ತನ್ನ ಶಕ್ತಿಯನ್ನು ಅವರೆಲ್ಲರ ಮುಂದೆನೂ ತೋರಿಸ್ತದೆ. ಅಲ್ಲಿರೋರ್ಗೆಲ್ರಿಗೂ ಭಯ ಆಗ್ತಿರುತ್ತೆ, ಏನಪ್ಪ ನಡೀತಿದೆ ಅಂದ್ಬಿಟ್ಟು. ಆ ಏಲಿಯನ್ ಜನರಲ್ ಇಲ್ವಾ, ಅದು ಹೇಳುತ್ತೆ, ನಿಮಗೆ ಸಾಯಬೇಡ್ದಂದರೆ ನಾನು ಹೇಳೋದನ್ನು ಕೇಳ್ರಿ ಆಯಿತಾ ಅಂದ್ಬಿಟ್ಟು ಆ ಏಲಿಯನ್ ಹೇಳುತ್ತೆ. ನಾನು ಇವಾಗ ನಿಮಗೊಂದು ಗೇಮ್ನ ಕಂಡಕ್ಟ್ ಮಾಡ್ತೀನಿ. ಆ ಗೇಮ್ ಹೆಸರು ಲವ್ ಟೆಸ್ಟ್. ಈ ಟೆಸ್ಟಲ್ಲಿ ನೀವೇನಾದರೂ ಪಾಸ್ ಆಗಿಬಿಟ್ರೆ ನೀವು ಇಲ್ಲಿಂದ ಆರಾಮಾಗಿ ಹೋಗ್ಬೋದು. ಅದೇ ಈ ಟೆಸ್ಟಲ್ಲಿ ಏನಾದರೂ ನೀವು ಫೇಲ್ ಆದರೆ ನೀವು ಇಲ್ಲಿಂದ ಆಚೆ ಹೋಗೋಕ್ಕಾಗಲ್ಲ ಅಂತ ಆ ಏಲಿಯನು ಹೇಳುತ್ತೆ. ಇಲ್ಲಿಗೆ ಫಸ್ಟ್ನೇ ಎಪಿಸೋಡ್ ಮುಗೀತು. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆವಾಗಲೇ ನಾನು ಹಾಕೋ ಹೊಸ ಡ್ರಾಮಾಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರೋದು. ಬಾಯ್ ಗಾಯ್ಸ್.